ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಕ್ಷಾಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಸಂಜೆ ಟೈಮ್ಗೆ, ರಕ್ಷಾಬಂಧನದ ದಿನ ಇದು ಸಂಜೆ ಟೈಮ್ ಅಂತ ಹೇಳ್ಬೋದು. ಸಂಜೆ ಟೈಮ್ಗೆ ನಾನಿವತ್ತು ಮಕ್ಕಳನ್ನು ರಾಖಿ ಕಟ್ಟಿಸ್ತಾ ಇದ್ದೀನಿ. ಇದು ನನ್ನ ಮಗ ಹಾಗೆ ಮಗಳು. ನನ್ನ ಮಗನಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಮುಜುಗರ ಅಂತ ಹೇಳ್ಬೋದು. ಹಾಗಾಗಿ ನಾನು ಅವನನ್ನು ಜಾಸ್ತಿ ಏನೂ ತೋರಿಸೋದಕ್ಕೆ ಹೋಗಿಲ್ಲ. ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅವನದು ಅಷ್ಟೇ. ಹಾಗಾಗಿ ಇಲ್ಲಿ ಇವಾಗ ರಾಖಿ ಕಟ್ತಾ ಇದ್ದಾರೆ. ಮಕ್ಕಳಿಗಂತೂ ತುಂಬಾ ಖುಷಿ. ರಾಖಿ ಕಟ್ಟೋರಿಗೂ ಖುಷಿ, ರಾಖಿ ಕಟ್ಟಿಸ್ತಾ ಇರೋರಿಗಂತೂ ಇನ್ನೂ ಖುಷಿ ಅಂತ ಹೇಳ್ಬೋದು. ನನ್ನ ಮಗನಿಗೆ ಅವಳು ರಾಖಿ ಕಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಾಳಲ್ವ, ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾನೆ ಅವನು ಯಾವಾಗಲೂ. ಅವನಿಗೆ ತುಂಬ ಇಷ್ಟ ಈ ಥರ ಯಾರಾದರೂ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿದರೆ, ಅವನ ಕಾಲಿಗೆ ಯಾರು ಮಾಡ್ತಾರಲ್ವ, ಪ್ರತಿ ವರ್ಷ ಇವಳು ರಾಖಿ ಕಟ್ಟಬೇಕಿದ್ರೆ ನಮಸ್ಕಾರ ಮಾಡ್ತಾಳೆ ಅಷ್ಟೇ. ಹಾಗೆ ಪ್ರತಿ ವರ್ಷ ಬರುವಂತಹ ಈ ರಕ್ಷಾಬಂಧನ ಹಬ್ಬವು ಒಂದು ಪವಿತ್ರವಾದಂತಹ ಹಬ್ಬ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು. ಸಹೋದರ ಸಹೋದರಿಯರ ಸಂಬಂಧನ ಆದಷ್ಟು ಗಟ್ಟಿ ಮಾಡಲಿ ಅಂತ ಅಂದ್ಬಿಟ್ಟು ಈ ಹಬ್ಬನ ಆಚರಣೆ ಮಾಡ್ತಾರೆ. ಹಾಗೆ ರಾಖಿ ಕಟ್ಟಬೇಕಿದ್ರೆ 3 ಗಂಟು ಹಾಕ್ತಾರೆ. ಆ 3 ಗಂಟು ಅಂತ ಅನ್ನೋದು ತ್ರಿಮೂರ್ತಿಗಳಿಗೆ ನೇರವಾಗಿ ಸಂಬಂಧಿಸಿವೆ ಅಂತ ಕೂಡ ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನಕ್ಕೆ ಕೂಡ ಸಂಬಂಧಿಸಿವೆ ಅಂತ ಹೇಳ್ತಾರೆ. ಮೊದಲನೇ ಗಂಟು ಸಹೋದರನ ದೀರ್ಘಾಯುಷ್ಯಕ್ಕಾಗಿ, ಹಾಗೆ 2ನೇ ಗಂಟು ಸಹೋದರಿಯ ದೀರ್ಘಾಯುಷ್ಯಕ್ಕಾಗಿ, ಆಮೇಲೆ 3ನೇ ಗಂಟು ಸಹೋದರ ಸಹೋದರಿಯರ ಸಂಬಂಧ ಒಂದು ಆದಷ್ಟು ಗಟ್ಟಿಯಾಗಲಿ, ಪ್ರೀತಿ ಬಲವಾಗಿರಲಿ ಅಂತ ಆ ಒಂದು ಉದ್ದೇಶಕ್ಕಾಗಿ ಅಂತ ಹೇಳಿಬಿಟ್ಟು ಈ 3 ಗಂಟನ್ನು ಹಾಕಲಾಗ್ತದೆ. ಹಾಗೆ ಇಲ್ಲಿ ಇವತ್ತು ನನ್ನ ಮಕ್ಕಳು ಕೂಡ ಅಷ್ಟೇ ತುಂಬ ಒಂದು ಪ್ರೀತಿಯಿಂದ ಈ ಒಂದು ರಾಖಿ ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಕೂಡ ಬಂದಿದ್ದರು. ಅವರು ಕೂಡ ಇಲ್ಲಿ ರಾಖಿನ ಕಟ್ಟಿಸ್ಕೋತಾ ಇದ್ದಾರೆ. ನಮ್ಮ ಭಾವನ ಮಗಳು ಕೂಡ ಬಂದು ನನ್ನ ಮಗ ಅವಳಿಗೆ ಅನ್ನ ಹಾಕ್ತಾನೆ, ಕಸಿನ್ ಅನ್ನ. ಸೊ ಹಾಗಾಗಿ ಅವಳು ಕೂಡ ಆರತಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ರಾಖಿ ಕಟ್ತಾ ಇದ್ದಾಳೆ. ನಮ್ಮನೆ ಮಕ್ಕಳಿಗೆ ನಾವು ಚಿಕ್ಕವರಿರಬೇಕಿದ್ರೇ ಈ ಥರ ಒಂದು ಆಚರಣೆ ಬಗ್ಗೆ ಅವರಿಗೆ ತಿಳಿಸಿಕೊಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಅವರಿಗೆ ಏನೂ ಗೊತ್ತಾಗಲ್ಲ. ನಾನಿವಾಗ ನನ್ನ ಮಕ್ಕಳಿಗೆ ರಾಖಿ ಹಬ್ಬದ ಒಂದು ಮಹತ್ವ ಏನು, ಅದನ್ನು ಯಾಕೋಸ್ಕರ ಕಟ್ತಾರೆ, ಯಾವುದಕ್ಕೋಸ್ಕರ ಕಟ್ತಾರೆ ಅಂತ ನಾನು ಅವರಿಗೆ ಹೇಳದೇ ಇದ್ದಿದ್ದರೆ ಬಹುಶಃ ಇವತ್ತಿನ ದಿನ ಅವರು ಈ ಥರ ರಾಖಿ ಕಟ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ ನನಗೆ. ಅಂದರೆ ಚಿಕ್ಕ ಮಕ್ಕಳಿರ್ಬೇಕಿದ್ರೇ ನಾನು ಅವರ ಇಬ್ಬರ ಕೈಯಲ್ಲೂ ಕೂಡ ರಾಖಿ ಕಟ್ಟಿಸುವಂತಹ ಒಂದು ಪದ್ಧತಿನ ಮಾಡ್ತಾನೆ ಬಂದಿದ್ದೀನಿ. ಅಂದರೆ ಮುಂದೆ ದೊಡ್ಡವರಾಗಬೇಕಿದ್ರೂ ಕೂಡ ಅವರಿಗೆ ನೆನಪಿರುತ್ತಲ್ವ, ದೂರ ದೂರ ಇದ್ರೂ ಅವರಿಗೂ ಆ ದಿನ ಒಂದು ನೆನಪಾಗತ್ತೆ ನೋಡಿ. ಈ ಥರ ನಮ್ಮಮ್ಮ ರಾಖಿ ಕಟ್ಟಿಸ್ತಾ ಇದ್ರು ನಮ್ಮ ಕೈಲಿ ಅಂತ ಅಂದ್ಬಿಟ್ಟು ಆ ಒಂದು ನೆನಪು ಅವರಿಗೆ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ನಾನು ಮಿಸ್ ಮಾಡ್ದೇನೆ ಪ್ರತಿ ವರ್ಷ ಕೂಡ ಮಕ್ಕಳ ಕೈಯಲ್ಲಿ ಈ ಥರ ರಾಖಿ ಹಬ್ಬನ ಕಟ್ಟಿಸ್ತೀನಿ. ನಾವು ಪೇರೆಂಟ್ಸ್ ಆಗಿ ಅಂದರೆ ಇಂಥ ಒಂದು ಹಬ್ಬಗಳನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಅದನ್ನು ಯಾವ ಥರ ಸೆಲೆಬ್ರೇಟ್ ಮಾಡೋದು, ಅದರ ಒಂದು ಮಹತ್ವ ಏನು, ಯಾವ ಥರ ನಮಗೆ ಅದು ಅನ್ವಯಿಸುತ್ತೆ, ಈ ಥರ ನಾವು ಹಬ್ಬನ ಆಚರಣೆ ಮಾಡೋದು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಯಾವುದೂ ಗೊತ್ತಿರಲ್ಲ ಅಲ್ವಾ. ನಮ್ಮ ಒಂದು ಸಂಸ್ಕಾರದ ಬಗ್ಗೆ ಇರ್ಬೋದು, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಇರ್ಬೋದು, ಯಾವುದು ಕೂಡ ಸಂಸ್ಕೃತಿ ಬಗ್ಗೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸಣ್ಣ ಮಕ್ಕಳಿರುವಾಗಿಂದಲೇ ನಾವು ಹೇಳ್ಕೊಡ್ತಾ ಬರಬೇಕಾಗತ್ತೆ. ಆವಾಗ ಕಂಪ್ಲೀಟಾಗಿ ಮಕ್ಕಳು ಕೂಡ ತಿಳ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಜನ್ರೇಷನ್ಗೆ ಅವರ ಫ್ಯೂಚರಲ್ಲಿ ಕೂಡ ಅವರ ಮಕ್ಕಳಿಗೆ ಕೂಡ ನಮ್ಮ ಅಮ್ಮ ಈ ರೀತಿ ನಮಗೆ ಹೇಳ್ಕೊಟ್ರು, ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ಒಂದು ಆಚರಣೆನ ಮಾಡಬೇಕು, ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಅವರ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆಚಾರ ವಿಚಾರಗಳ ಬಗ್ಗೆ ಇರ್ಬೋದು, ಸಂಸ್ಕೃತಿ ಬಗ್ಗೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಮಗೆ ಎಷ್ಟು ಸಾಧ್ಯನೋ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅಷ್ಟನ್ನು ಹೇಳ್ಕೊಡ್ಲೇಬೇಕು. ಹಾಗೆ ಸಂಜೆ ಟೈಮ್ಗೆ ಮನೆಗೆ ಶಿಯಾ ಕೂಡ ಬಂದಿದ್ಲು. ಅವಳನ್ನು ನಿಮ್ಮ ಜೊತೆ ಮಾತಾಡಿಸ್ತೀನಿ, ಯಾವ ರೀತಿ ಮಾತಾಡ್ತಾಳೆ ನೋಡಿ. ನೀನು ಕೂಗಿದ್ಯಾ? ಯಾಕೆ? ಉಂಡೆ ಕೊಡಿ ಉಂಡೆ ಕೊಡಿ ಹೇಳ್ಬೇಕಾ? ನೀನು ಯಾಕೆ ಕೂಗಿದ್ದು? ಬಿಳಿಪಿದ್ದು ಯಾಕೆ? ಬಿಳಿಪಿದ್ದು ಕೂಗಿದ್ಯಾಕೆ? ನೀನು ಕೂಗಿದ್ಯಾಕೆ? ಇಲ್ಲಿ ನೋಡು, ನೀನು ಯಾಕೆ ಕೂಗಿದ್ದು? ನಾಳೆ ಕೂಗ್ತೀಯಾ? ನಾಳೆ ಹೋಗ್ಲಿಕ್ಕುಂಟಾ ಶಾಲೆಗೆ? ಶಿಯಾ, ನಾಳೆ ಶಾಲೆಗೆ ಹೋಗ್ಲಿಕ್ಕುಂಟಾ? ಹ್ಯಾಪಿ ರಕ್ಷಾಬಂಧನ್.
ಹ್ಯಾಪಿ ರಾಖಿ ತೋರಿಸು, ರಾಖಿ ತೋರಿಸು. ಹ್ಯಾಪಿ ರಕ್ಷಾಬಂಧನ್. ರಾಖಿ ನೋಡಿ, ರಾಖಿ ಮೊನ್ನೆ ತುಂಬ ಇತ್ತು ಬಳೆ, ಇವತ್ತು ಸ್ವಲ್ಪ ಕಡಿಮೆ ಉಂಟು. ಯಾರು ಕಟ್ಟಿದ್ದು? ಯಾರು ಕಟ್ಟಿದ್ದು? ಜೀವೇಶನ್ನ ಜೀವಿಕಕ್ಕ ಆದ್ಯಕ್ಕ ಕಟ್ಟಿದ್ದ. ಹಾಗೆ ಇವತ್ತು ಶ್ರೀಯ ಫಸ್ಟ್ ಡೇ ಅಂಗನವಾಡಿಗೆ ಹೋಗಿದ್ದು. ಇವತ್ತು ಅವಳ ಒಂದು ಮೊದಲನೇ ದಿನದ ಸ್ಕೂಲ್ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಹೋಗಿದ್ಲು. ಹೋಗಬೇಕಿದ್ರೆ ತುಂಬ ಜೋಶಲ್ಲೇ ಹೋಗಿದ್ಲಂತೆ. ಆಮೇಲೆ ಅಲ್ಲಿ ಹೋದ ನಂತರ ಸ್ವಲ್ಪ ಹೊತ್ತಾದ ನಂತರ ಅಳೋದಕ್ಕೆ ಶುರು ಮಾಡಿದ್ಲು ಅಂತ ಹೇಳ್ತಾ ಇದ್ಲು ಅವಳಮ್ಮ. ಪಾಪ ಚಿಕ್ಕ ಮಕ್ಕಳಲ್ವ, ಅವರಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಅಂದರೆ ಬಾಗ್ಲಾಗ್ತಾರಲ್ವ, ಹೊರಗಡೆ ಓಡಿ ಬರ್ತಾರೆ ಅಂತ ಅಂದ್ಬಿಟ್ಟು ಆವಾಗ ಎಷ್ಟು ಭಯ ಆಗ್ಬೋದಲ್ವ ಮಕ್ಕಳಿಗೆ. ಅದನ್ನು ನೆನೆಸಿದಾಗ ಒಂದು ಸಲ ನನಗೆ ಮನಸ್ಸಿಗೆ ಬೇಜಾರಾಯಿತು. ಚಿಕ್ಕ ಮಕ್ಕಳು, 3 ವರ್ಷದ ಮಕ್ಕಳು ಎಷ್ಟು ದೊಡ್ಡವರು ಇರ್ತಾರಲ್ವ, ಅವರನ್ನು ಒಂದೇ ಸಲಕ್ಕೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ರೂಮ್ ಒಳಗಡೆ ಕೂಡಾಕಿದ್ರೆ ಎಷ್ಟೊಂದು ಭಯ ಆಗ್ಬೋದು ಅಂತ ಅದೊಂದು ಸಲ ನನಗೆ ನೆನಪಾಯಿತು. ನನ್ನ ಮಕ್ಕಳು ಕೂಡ ಹಾಗೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗೆ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗಂತೂ ಚೆನ್ನಾಗಿ ಬಿಸಿಲಿದೆ ಅಲ್ವಾ, ಈ ಥರ ಚೆನ್ನಾಗಿ ಬಿಸಿಲು ಬರಬೇಕಿದ್ರೆ ಬಟ್ಟೆ ಒಗೆಯೋದು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಕೈಗೆ ಸಿಕ್ಕಿದಂತಹ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ವಾಶ್ ಮಾಡ್ತೀನಿ ನಾನು. ವಾಶ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿ ಎತ್ತಿಡ್ತೀನಿ. ಇನ್ನು ಮಳೆ ವಾಪಸ್ ಸ್ಟಾರ್ಟ್ ಆದರೆ ಆಮೇಲೆ ನಂತರ ಅಷ್ಟೊಂದು ಕ್ಲೀನಾಗಿ ನಮಗೆ ಬಟ್ಟೆ ಎಲ್ಲ ಒಗೆಯೋದಕ್ಕಾಗಲ್ಲ. ಎಲ್ಲ ಬಟ್ಟೆಗಳನ್ನು ತೊಗೊಂಡೋಗಿ ಒಗೆಯೋದಕ್ಕಾಗಲ್ಲ. ಕೆಲವೊಂದು ಬೆಡ್ಶೀಟ್ ಅಂತೂ ತುಂಬಾ ಸ್ಮೆಲ್ ಬರುತ್ತೆ ಒಗೆದ್ರೆ ಮಳೆಗಾಲದಲ್ಲಿ. ಚೆನ್ನಾಗಿ ಬಿಸಿಲು ಬಂದ್ರೇ ಅದು ಚೆನ್ನಾಗಿ ಒಣಗಿದ್ರೇ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಇಲ್ಲಾಂತ ಹೇಳಿದ್ರೆ ಕೆಲವೊಂದು ಬೆಡ್ಶೀಟ್ಗಳು ಸ್ಮೆಲ್ ಬರುತ್ತೆ. ಹಾಗೆ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂತ ಹೇಳಿದರೆ, ಇವಾಗ ಕೆಲವೊಂದು ಮನೆಗಳಲ್ಲಿ ತುಂಬಾ ಜಗಳ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಅಪ್ಪ ಅಮ್ಮ ಮಕ್ಕಳ ಜೊತೆ ಜಗಳ ಮಾಡೋದಿರ್ಬೋದು, ಅಣ್ಣ ತಂಗಿ ಜಗಳ ಮಾಡೋದು, ಅಕ್ಕ ತಂಗಿಯಂದರು ಜಗಳ ಮಾಡೋದು. ಈ ಥರ ಮನೆ ಅಂತ ಅಂದಮೇಲೆ, ಸಂಸಾರ ಅಂತ ಅಂದಮೇಲೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಜಗಳ ಇದ್ದೇ ಇರುತ್ತೆ. ಜಗಳ ಮಾಡಬೇಕಿದ್ರೆ ನಮಗೆ ಗೊತ್ತಾಗಲ್ಲ ನಮ್ಮ ಮನೆಯವ್ರ ಮೇಲೆ ಅದು ಎಷ್ಟೊಂದು ದುಷ್ಪರಿಣಾಮ ಬೀರುತ್ತೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಪಾಡಿಗೆ ಜಗಳ ಮಾಡ್ತಾ ಇರ್ತೀವಿ. ಅಂದರೆ ಗಂಡ ಹೆಂಡತಿ ಜಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ನಾವು ಅಂತ ಇದ್ದಾಗ ನಾವು ನಮ್ಮ ಪಾಡಿಗೆ ನಾವು ಜಗಳ ಮಾಡ್ತಾ ಇರ್ತೀವಿ. ಪಾಪ ಮನೆಯಲ್ಲಿ ಮಕ್ಕಳು ಎಷ್ಟೊಂದು ಸಫರ್ ಆಗ್ತಾರೆ ಗೊತ್ತಾ, ಈ ರೀತಿ ನಾವು ಜಗಳ ಮಾಡೋದ್ರಿಂದ. ನನಗೂ ಕೂಡ ಅಷ್ಟೇ, ಮೊದಲು ಇದೆಲ್ಲ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ನಂತರ ನಾನು ಯೋಚನೆ ಮಾಡಿದಾಗ, ಮಕ್ಕಳ ಮೇಲೆ ಒಂದು ಗಮನ ಇಟ್ಟು ಮಕ್ಕಳನ್ನು ನಾನು ಅಬ್ಸರ್ವ್ ಮಾಡಿದಾಗ, ನಾವಿಬ್ಬರು ಏನಾದರೂ ಒಂದು ವಿಷಯದಲ್ಲಿ ಏನಾದರೂ ಒಂದು ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡಿದರೆ ಮಕ್ಕಳು ತುಂಬ ಸಫರ್ ಆಗ್ತಾಯಿದ್ರು. ಮಕ್ಕಳು ತುಂಬ ಅದರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಕ್ರಮೇಣ ನನಗೆ ಕೂಡ ಇದು ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ, ಮಕ್ಕಳ ಎದುರುಗಡೆ ನಾವು ಅಪ್ಪ ಅಮ್ಮ ಆಗಿ ಜಗಳ ಮಾಡಬಾರ್ದು, ಇದು ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ನಾವಂತೂ ಜಾಸ್ತಿ ಜಗಳ ಏನು ಮಾಡಲ್ಲ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾವು ಗಂಡ ಹೆಂಡತಿ ತುಂಬ ಜಗಳ ಮಾಡಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ತೀವಿ, ಬಟ್ ಆ ಕ್ಷಣನೇ ಒಂದಾಗ್ತೀವಿ ಅಂತ ಹೇಳ್ಬೋದು. ಇದು ನನಗೆ ನನ್ನ ಅಪ್ಪ ಅಮ್ಮನಿಂದ ಬಂದಿರೋದು ಅಂತ ಕೂಡ ಹೇಳಬಲ್ಲೆ ನಾನು. ಅದೊಂದು ನಾನು ತುಂಬಾ ಒಂದು ನನಗೊಂದು ತುಂಬ ಖುಷಿಯಿಂದ ನಾನು ಈ ಮಾತನ್ನು ಹೇಳ್ತೀನಿ. ಯಾಕಂತ ಹೇಳಿದರೆ ನಮ್ಮ ಅಪ್ಪ ಅಮ್ಮ ಜಗಳ ಮಾಡಿದ್ದನ್ನು ನಾನು ಖಂಡಿತವಾಗ್ಲೂ ನೋಡೇ ಇಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರ್ತಾಯಿದ್ರು ಅಪ್ಪ ಅಮ್ಮ ಇಬ್ಬರೂ. ಏನಾದರೂ ಒಂದು ಮನಸ್ತಾಪ ಇಬ್ಬರಿಗೂ ಬರ್ತಾಯಿತ್ತು ಅಂದರೆ, ಏನಾದರೂ ಒಂದು ಬೇಜಾರಾಗ್ತಾಯಿತ್ತು, ಯಾವುದಾದ್ರೂ ಒಂದು ಕಾರಣಕ್ಕೆ ಬೇಜಾರಾಗ್ತಾಯಿತ್ತು, ಅದನ್ನು ಅಪ್ಪ ನಮ್ಮ ಜೊತೆ ಹೇಳೋರು, ಅಮ್ಮ ಕೂಡ ಏನಾದರೂ ಇದ್ದರೆ ನಮ್ಮ ಜೊತೆ ಹೇಳೋರು. ಹೇಳಿಬಿಟ್ಟು ಅದನ್ನು ಅಲ್ಲಿಂದಲ್ಲಿಗೆ ಬಿಟ್ಟಾಕ್ತಾಯಿದ್ರು. ಬಟ್ ಅವರೊಳಗೆ ಅವರು ಚರ್ಚೆ ಮಾಡ್ತಾ ಇರಲಿಲ್ಲ, ಆ ಥರ ಇರ್ತಾಯಿದ್ರು. ನಮಗೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ಜಗಳ ಅಂತಂದರೆ ಏನಂತಲೇ ಗೊತ್ತಿರಲಿಲ್ಲ. ಸೊ ಅದೊಂದು ನಾನು ಕೂಡ ನಮ್ಮ ಅಪ್ಪ ಅಮ್ಮಂದಿರ ಒಂದು ಗುಣಗಳನ್ನು ನಾನು ಕೂಡ ಮೈಗೂಡಿಸಿಕೊಂಡೇ ಬಂದಿದ್ದೀನಿ ಅಂತ ಹೇಳ್ಬೋದು. ನಾನು ಕೂಡ ಅಷ್ಟೇ, ಜಾಸ್ತಿ ಮನೆಯಲ್ಲಿ ಏನು ಯಾರ ಜೊತೆನೂ ಜಗಳ ಅಂದರೆ ಮಕ್ಕಳ ಜೊತೆ ಇರ್ಬೋದು, ಹಸ್ಬೆಂಡ್ ಜೊತೆ ಇರ್ಬೋದು, ಜಗಳ ಎಲ್ಲ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಕೆಲವೊಂದು ವಿಷಯದಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ತುಂಬ ಸಿಟ್ಟು ಬರುತ್ತೆ ನನಗೆ ಕೂಡ. ಆವಾಗ ತುಂಬ ಚೆನ್ನಾಗಿ ಬೈತೀನಿ ನಾನು, ಇಲ್ಲ ಅಂತ ಇಲ್ಲ. ಚೆನ್ನಾಗಿ ಬೈದ್ಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟೇ, ಆಮೇಲೆ ನನ್ನ ಕೈಲಿ ಇರೋದಕ್ಕಾಗಲ್ಲ, ನಾನೇ ಹೋಗಿ ಮಾತಾಡಿಸ್ತೀನಿ. ನನಗೆ ಏನಂತ ಹೇಳಿದರೆ, ಮನೆ ನೆಮ್ಮದಿ ತುಂಬಾ ಮುಖ್ಯ. ಎಲ್ರಿಗೂ ಕೂಡ ನಾನು ಹೇಳ್ತೀನಿ, ನಿಮ್ಮ ಮನೆ ನೆಮ್ಮದಿನ ನೀವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ಜಗಳ ಮಾಡೋದು ದೊಡ್ಡ ವಿಷಯ ಅಲ್ಲ. ಜಗಳ ನಾವು ಮಾಡ್ತೀವಿ ಮನೆಯಲ್ಲಿ, ಹಸ್ಬೆಂಡ್ ಮಕ್ಕಳ ಜೊತೆಲ್ಲ ಜಗಳ ಮಾಡಿದರೂ ಕೂಡ ಆ ಮನೆ ನೆಮ್ಮದಿ ಎಷ್ಟು ಹಾಳಾಗತ್ತೆ ಅಂತ ಹೇಳಿದರೆ, ಯಾವುದು ಬೇಡ, ಅಡುಗೆ ಮಾಡೋದಕ್ಕೆ ಮನಸ್ಸಿಲ್ಲ, ಆಮೇಲೆ ಯಾವ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ, ಈ ಥರ ಆಗತ್ತೆ ನಮಗೆ.
ನಮ್ಮ ಥರನೇ ನಮ್ಮ ಹಸ್ಬೆಂಡ್ ಮಕ್ಕಳಿಗೆ ಕೂಡ ಆಗುತ್ತೆ ಗೊತ್ತಾ ಸ್ನೇಹಿತರೆ ನಿಮಗೆ. ಅವರು ಕೂಡ ಅದೇ ರೀತಿ ಒಂದು ಅವರು ಫೀಲ್ ಮಾಡ್ಕೋತಾರೆ. ನಮಗೆ ಕೂಡ ಅವರಿಗೆ ಕೂಡ ಓದೋದಕ್ಕೆ ಮನಸ್ಸಿರಲ್ಲ, ಯಾರ ಜೊತೆ ಮಾತಾಡೋದಕ್ಕೆ ಮನಸ್ಸಿರಲ್ಲ, ಸ್ಕೂಲ್ ಕಾಲೇಜಿಗೆ ಹೋಗೋದಕ್ಕೆ ಮನಸ್ಸಿರಲ್ಲ. ಈ ಥರ ಎಲ್ಲ ಖಂಡಿತವಾಗ್ಲೂ ಅವರಿಗೆ ಕೂಡ ಆಗುತ್ತೆ. ಬಟ್ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಬರಲ್ಲ. ನಾವು ಅಮ್ಮಂದಿರು ಸ್ವಲ್ಪ ನಾವು ಹುಷಾರಾಗಿರ್ತೀವಿ. ನಮಗೆ ಹೇಳ್ಕೊಳ್ಳೋದಕ್ಕೆ ಬರುತ್ತೆ ಈ ಥರ ಅಂತ ಅಂದ್ಬಿಟ್ಟು. ಬಟ್ ಮಕ್ಕಳಿಗೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಬರಲ್ಲ. ಬಟ್ ಅವರು ಮನಸೊಳಗೆ ತುಂಬಾ ಕೊರಗ್ತಾರೆ. ಹಾಗಾಗಿ ಈ ಮನೆಯಲ್ಲಿ ಬರುವಂತಹ ಜಗಳಗಳನ್ನು ನಾವು ಅಮ್ಮಂದಿರಾಗಿ ಆದಷ್ಟು ಅದನ್ನು ತಪ್ಪಿಸುವಂತಹ ಪ್ರಯತ್ನ ಮಾಡಬೇಕು. ಕೆಲವೊಂದು ಸಣ್ಣ ಪುಟ್ಟ ಕಾರಣಕ್ಕೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಕೂಗಾಡ್ತಾರೆ. ಎಲ್ಲರ ಮೇಲೆ ಎಲ್ಲರೂ ಕೂಡ ಕೂಗಾಡ್ತಾರೆ. ಅದು ಸಹಜ. ಅದು ಇರಬಾರ್ದು ಅಂತ ನಾನು ಹೇಳಲ್ಲ. ಇರುತ್ತೆ ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ. ಆದರೆ ಅದನ್ನು ಅತಿರೇಕಕ್ಕೆ ಹೋಗೋದಕ್ಕೆ ಬಿಡಬಾರ್ದು. ಹೈ ಪೀಕಿಗೆ ಅದು ಮಾತ್ರ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಎತ್ತರಕ್ಕೆ ಬೆಳೆಯೋದಕ್ಕೆ ಬಿಡಲೇಬಾರ್ದು. ಅದನ್ನು ಅಲ್ಲಿಂದಲೇ ಚಿವುಟ್ ಹಾಕಿಬಿಟ್ಟು ಆವಾಗ ನಂತರ ನಾವು ಒಂದಾಗಿಬಿಟ್ಟು ಸಂತೋಷದಿಂದ ಸಂಸಾರನ ತೂಗಿಸ್ಕೊಂಡು ಹೋಗಬೇಕು. ಇದು ಒಂದು ನಾವು ಅಮ್ಮಂದಿರಾಗಿ ನಾವು ಮನೆಯಲ್ಲಿ ಮಾಡಬೇಕಾದಂತಹ ಒಂದು ಮುಖ್ಯವಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು ಇದನ್ನು. ಸೊ ಇದೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕಿತ್ತು ನಿಮ್ಮ ಜೊತೆ. ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಕೆಲವೊಂದು ಮನೆಗಳಲ್ಲಿ ಜಗಳ ಎಲ್ಲ ನೋಡ್ತಾ ಇರಬೇಕಿದ್ರೆ ನನಗೆ ಕೂಡ ಅನ್ನಿಸ್ತಾ ಇತ್ತು, ಈ ಥರ ಜಗಳ ಎಲ್ಲ ಜಾಸ್ತಿ ಮಾಡಬಾರ್ದು. ಸಣ್ಣ ಮಕ್ಕಳ ಮೇಲೆ ಅದು ಕೆಲವೊಂದು ದುಷ್ಪರಿಣಾಮ ಬೀರುತ್ತೆ. ಮತ್ತು ಅವ್ರು ಕೂಡ ಏನು ಗೊತ್ತಾ, ನಾವು ಇವಾಗ ಗಂಡ ಹೆಂಡತಿ ಜಗಳ ಮಾಡ್ತೀವಿ, ಅದನ್ನು ನೋಡಿ ನೆಕ್ಸ್ಟ್ ಅವರು ಕೂಡ ಅಷ್ಟೇ, ಅವರ ಗಂಡ ಹೆಂಡತಿ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಎಷ್ಟು ಸೈಲೆಂಟಾಗಿ ತುಂಬ ನಿಧಾನಕ್ಕೆ ಅದನ್ನು ಫೇಸ್ ಮಾಡ್ತಾ ಬರ್ತೀವೋ, ಅಷ್ಟೇ ಅವರು ಕೂಡ ಅಷ್ಟೇ ಅಷ್ಟು ಪೇಷನ್ಸಿಂದ ಅದನ್ನು ಫೇಸ್ ಮಾಡ್ತಾ ಬರ್ತಾರೆ. ತಾಳ್ಮೆ ಜೀವನದಲ್ಲಿ ತುಂಬಾ ಮುಖ್ಯ. ಯಾವುದೇ ವಿಷಯಕ್ಕೂ ನಾವು ತಾಳ್ಮೆಗಿಡಬಾರ್ದು. ಅದು ಚಿಕ್ಕ ಏಜ್ನಲ್ಲಿ ಬರುತ್ತೆ ಅಂತ ಹೇಳಲ್ಲ. ತಾಳ್ಮೆ ಅನ್ನೋದು ಸ್ವಲ್ಪ ಏಜ್ ಆದ ನಂತರನೇ, ಒಂದು 30 ಇಯರ್ಸ್ ನಾವು ಕ್ರಾಸ್ ಆದ ನಂತರನೇ ನಮಗೆ ಅದು ಈ ತಾಳ್ಮೆ ಅನ್ನೋದು ಜಾಸ್ತಿ ಬರೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ, ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಮ ಒಂದು ಮನೆಯ ವಾತಾವರಣ ಇರ್ಬೋದು, ಮನೆ ನೆಮ್ಮದಿ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಬೇಕಿದ್ದರೆ ನೋಡಿ, ಮನೆಯಲ್ಲಿ ಜಗಳ ಆದಾಗ ಒಂದು ಅರ್ಧ ಗಂಟೆ ಒಳಗಡೆ ಅದನ್ನು ಸರಿ ಮಾಡಿ ನೀವೇ ಹೋಗಿ ಮಾತಾಡಿ. ನಿಮ್ಮ ಈಗೋನ ತೋರಿಸಬೇಡಿ. ಗಂಡ ಜಗಳ ಮಾಡಲಿ, ಮಕ್ಕಳು ಜಗಳ ಮಾಡಲಿ, ಯಾರೇ ಜಗಳ ಮಾಡಲಿ, ಅಮ್ಮಂದಿರಿಗೆ ನಾನು ಹೇಳುವಂತಹ ಟಿಪ್ಸ್ ಇದು. ನೀವೇ ಹೋಗಿಬಿಟ್ಟು ಆ ಒಂದು ಜಗಳನ ಮರೆತು ಅದನ್ನು ಸರಿ ಮಾಡುವಂತಹ ಪ್ರಯತ್ನ ಮಾಡಿ. ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆ ನೆಮ್ಮದಿ ಹಾಳಾಗಿರುತ್ತಲ್ವ, ಅದು ವಾಪಸ್ಸು ಬರುತ್ತೆ. ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ. ಮನೆ ನೆಮ್ಮದಿನ ನಾವು ಹಾಳಾಗೋದಕ್ಕೆ ಬಿಡಲೇಬಾರ್ದು. ಏನೇ ವಿಷಯ ಇರಲಿ, ಯಾವುದೇ ವಿಷಯ ಇರಲಿ, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕು. ಒಂದು ವಿಷಯದ ಬಗ್ಗೆ ಇವಾಗ ನನಗೆ ನನ್ನ ಮಗನ ಬಗ್ಗೆ ಮಗಳ ಬಗ್ಗೆ ಮನಸ್ತಾಪ ಆಯಿತು, ಏನಾದರೂ ಬೇಜಾರಾಯಿತು ಅಂತಂದಾಗ ಅವ್ರನ್ನ ಡೈರೆಕ್ಟಾಗಿ ಕರೆದು ನಾನು ಕೂತ್ಕೊಂಡು ಮಾತಾಡಿಸ್ತೀನಿ. ನೀವು ಈ ಥರ ಮಾಡಬಾರ್ದಿತ್ತು, ನೀವು ಈ ಥರ ಮಾಡಿದ್ರಿಂದ ನನಗೆ ಬೇಜಾರಾಯಿತು ಅನ್ನೋದನ್ನ ಡೈರೆಕ್ಟಾಗಿ ಅವರಿಗೆ ಹೇಳ್ತೀನಿ ನಾನು. ಆಮೇಲೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಅವ್ರ ಜೊತೆ ಕೋಪ ತೋರಿಸ್ಕೊಂಡು ಈ ಥರ ಎಲ್ಲ ಇರೋದಿಲ್ಲ ನಾನು. ಹಾಗಾಗಿ ನಿಮಗೆ ಕೂಡ ನಾನು ಹೇಳುವಂತಹ ಒಂದು ಮಾತು ಏನಂತ ಹೇಳಿದರೆ, ಏನೇ ಜಗಳ ಆಗಲಿ, ಮನೆಯಲ್ಲಿ ಏನೇ ಮನಸ್ತಾಪ ಬರಲಿ, ಅದು ಅರ್ಧ ಗಂಟೆ ಒಳಗಡೆ ಸರಿ ಆಗಲೇಬೇಕು. ಸರಿ ನೀವು ಮಾಡಲೇಬೇಕು. ಎಲ್ಲ ಅಮ್ಮಂದಿರ ಕೈಯಲ್ಲಿರುತ್ತೆ ಅದು. ನಾವು ಮನೆ ಹೆಣ್ಮಕ್ಳಾಗಿ ಅದೆಲ್ಲನೂ ಕೂಡ ನಮ್ಮ ಕೈಯಲ್ಲಿರುತ್ತೆ. ನಮ್ಮ ಒಂದು ಸಂಸಾರದ ಜವಾಬ್ದಾರಿ ನಾವೇ ಅಲ್ವಾ. ನಮ್ಮ ಸಂಸಾರದ ಜವಾಬ್ದಾರಿನ ನಾವೇ ತಗೋಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ಮನೆ ನೆಮ್ಮದಿನ, ನಿಮ್ಮ ಮನೆ ವಾತಾವರಣನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದು ಅದು ನಿಮ್ಮ ಕೈಯಲ್ಲಿದೆ. ಖಂಡಿತವಾಗ್ಲೂ ಸಾಧ್ಯ. ಇದು 100% ಹೇಳ್ತೀನಿ ನಾನು. ಇದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಧ್ಯ ಇದೆ ಅಂತಲೇ ಹೇಳ್ತೀನಿ ನಾನು. ಯಾವಾಗಲೂ ಅಷ್ಟೇ, ನಾವು ಯೋಚನೆ ಮಾಡುವಂತಹ ರೀತಿಗಳು ಸರಿ ಇರಬೇಕು. ಕರೆಕ್ಟಾದ ರೀತಿಯಲ್ಲಿ ಒಂದು ಒಳ್ಳೆ ವೇನಲ್ಲಿ ನಾವು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಇದು ಸಾಧ್ಯ ಆಗುತ್ತೆ. ಸಾಧ್ಯ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೇಯಾ ಕೂಡ ಬಂದು ತಿಂಡಿ ಎಲ್ಲ ತಿಂದುಬಿಟ್ಟು ವಾಪಸ್ ಅವಳು ಮನೆಗೆ ಹೋದ್ಲು. ಇಲ್ಲಿ ನಾನು ಇವಾಗ ಹಸ್ಬೆಂಡ್ ಬಂದರು. ಹಸ್ಬೆಂಡ್ಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಡ್ರೈ ಫ್ರೂಟ್ಸು, ಆಮೇಲೆ ಆ್ಯಪಲ್ ಇತ್ತು, ಬಾಳೆಹಣ್ಣಿತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಹಾಲು ಹಾಕಿಬಿಟ್ಟು ಇಲ್ಲಿ ನಾನು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಸ್ವೀಟ್ ಬೇಕಿದ್ದರೆ ನೀವು ಇದಕ್ಕೆ ಸೇರಿಸ್ಕೋಬೋದು. ಸಕ್ಕರೆ ಬೇಕಿದ್ದರೆ ಸಕ್ಕರೆ ಸೇರಿಸ್ಕೋಬೋದು, ಬೆಲ್ಲ ಬೇಕಿದ್ದರೆ ಬೆಲ್ಲ ಸೇರಿಸ್ಕೋಬೋದು. ನಾನೇನು ಹಾಕಿಲ್ಲ, ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ. ಆಮೇಲೆ ಆ್ಯಪಲ್, ಬಾಳೆಹಣ್ಣು ಹಾಕಿದ್ದೆಲ್ಲ ಅದು ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವೀಟ್ ಏನು ಸೇರಿಸೋದಕ್ಕೆ ಹೋಗಿಲ್ಲ. ಮಕ್ಕಳಿಗೆ ಸ್ವೀಟ್ ಹಾಕಿದ್ರೇ ಇಷ್ಟ ಆಗೋದು. ಸ್ವೀಟ್ ಹಾಕಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಇಷ್ಟ ಆಗಲ್ಲ.
ಆದರೂ ಇವತ್ತು ಹಾಗೆ ಕುಡೀರಿ, ಯಾವಾಗಲೂ ಸ್ವೀಟ್ ಹಾಕ್ಕೊಂಡು ಕುಡಿಬಾರ್ದು, ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿಕೊಟ್ಟಿದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ 30ನೇ ತಾರೀಕು ಮಾಡೋದ್ರಿಂದ ಈ ವೀಕಲ್ಲಿ ಸಂಡೇನೇ ನಾವು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀವಿ. ಮನೆ ಪೂರ್ತಿ ಕ್ಲೀನ್ ಮಾಡೋದು ಅಂತ ಹೇಳಿದರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಪ್ರತಿಯೊಂದನ್ನು ಕೂಡ ಒಂದೊಂದೇ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕಾಗತ್ತೆ. ಎಲ್ಲ ಕೆಲಸ ಒಂದೇ ಸಲ ಮಾಡಿಕೊಂಡ್ರೆ ಆಮೇಲೆ ಒಂದು ವಾರ ನಮಗೆ ಅದರ ಸುಸ್ತು ಹೋಗಲ್ಲ. ನಾನು ಕೂಡ ಅಷ್ಟೇ ಸಂಡೇ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಮಾಡ್ಕೊಂಡಿದ್ವಿ. ಮನೇಲಿ ಹಸ್ಬೆಂಡ್ ಮಕ್ಕಳೆಲ್ಲ ಸೇರಿದ್ರು. ಎಲ್ಲರೂ ಸೇರಿಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ವಿ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ನಾನು ಸ್ವಲ್ಪ ಬೇಗ ಎದ್ದಿದ್ದೆ ನಾನು. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಇತ್ತು. ಅವರು ಮಕ್ಕಳು ಹಸ್ಬೆಂಡ್ ಎಲ್ಲ ಹೊರಡುವಂತಹ ಟೈಮಲ್ಲಿ. ಅದಕ್ಕಿಂತ ಮೊದಲು ನಾನು ಈ ಥರ ನನ್ನ ಕಂಟೈನರ್ ಎಲ್ಲ ಏನಿದೆ ನೋಡಿ, ಗ್ರೋಸರಿ ಕಂಟೈನರ್ಗಳನ್ನೆಲ್ಲ ಈ ಥರ ತೊಳೆದು ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದ್ದೀನಿ ಹೊರಗಡೆ. ಹಾಗೆ ಸಂಡೇ ನಾವು ಈ ಥರ ರೂಮಲ್ಲಿ ರ್ಯಾಕ್ ಥರ ಇರುತ್ತಲ್ವ, ಅದರ ಮೇಲ್ಗಡೆ ಇದ್ದದ್ದನ್ನೆಲ್ಲ ತುಂಬಿಸಿರ್ತೀವಿ ನಾವು. ಸಪ್ರೇಟಾಗಿ ಸ್ವಲ್ಪ ಮೇಲ್ಗಡೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ನೀಟಾಗಿ 3 ಅಂದರೆ 2 ಬೆಡ್ರೂಮ್ ಇದೆ, 1 ಕಿಚನ್ ಇದೆ. 3 ರೂಮಲ್ಲಿ ಈ ಥರ ರ್ಯಾಕ್ಗಳಿವೆ. ಅದನ್ನು ನೀಟಾಗಿ ಎಲ್ಲವನ್ನು ತೆಗೆದು ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವಾಪಸ್ ಕೆಲವೊಂದು ಬೇಕಾಗಿರುವಂತಹ ಥಿಂಗ್ಸ್ಗಳನ್ನೆಲ್ಲ ನೀಟಾಗಿ ಸೈಡಲ್ಲೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀವಿ. ಇದೊಂದು ದೊಡ್ಡದಾದಂತಹ ಕೆಲಸ ಅಂತ ಹೇಳ್ಬೋದು. ಈ ಕೆಲಸ ನನಗೆ ಒಬ್ಬಳಿಗೆ ಮಾಡೋದಕ್ಕಾಗಲ್ಲ. ಮಗ ಮತ್ತು ಹಸ್ಬೆಂಡ್ ಹೆಲ್ಪ್ ನನಗೆ ಬೇಕೇ ಬೇಕು. ಸೊ ಹಾಗಾಗಿ ಸಂಡೇ ಈ ಒಂದು ಕೆಲಸನ ಮಾಡಿ ಮುಗಿಸಿದ್ದೀವಿ. ಇನ್ನೂ ಕೂಡ ತುಂಬ ಕೆಲಸ ಇದೆ ಸ್ನೇಹಿತರೆ. ನೆಕ್ಸ್ಟ್ ಮಂಗಳವಾರ ದಿವಸ ಗಣಹೋಮ ಇದೆ ಮನೆಯಲ್ಲಿ. ಆನಂತರ ಶುಕ್ರವಾರ ದಿವಸ ನಾನು ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡ್ತೀನಿ. ಸೊ ಇವತ್ತಿನ ಲಾಗ್ ಇಷ್ಟೇ ಸ್ನೇಹಿತರೆ. ಇನ್ನು ಈ ಒಂದು ಸ್ಟೀಲ್ ಸ್ಟ್ಯಾಂಡ್ ಇದೆ, ಪಾತ್ರೆ ಇಡುವಂಥ ಸ್ಟ್ಯಾಂಡ್ ಇದೆ. ಹಾಗೆ ಫ್ರಿಜ್ಜು ಕೂಡ ಕ್ಲೀನ್ ಮಾಡೋದಕ್ಕಿದೆ, ಸ್ಕ್ರೀನ್ ಎಲ್ಲ ವಾಶ್ ಮಾಡೋದಕ್ಕಿದೆ. ಇನ್ನೂ ಕೂಡ ತುಂಬ ಕೆಲಸ ಇದೆ, ಒಂದೊಂದಾಗಿ ಮಾಡ್ತಾ ಬರಬೇಕು. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.